ನಮಸ್ಕಾರ. ಎಷ್ಟೋ ಸತಿ ನೀವು ನೋಡಿದ್ದೀರಾ, ನಮ್ಮ ಜೀವನದಲ್ಲಿ ನಿಂತ ನೀರ್ ತರಾನೇ ಅನ್ಸ್ಬಿಟ್ಟಿರುತ್ತೆ. ಮೇಲೂ ಹೋಗ್ತಾ ಇರಲ್ಲ, ಕೆಳಗೂ ಬರ್ತಾ ಇರಲ್ಲ. ಎಷ್ಟೋ ಸತಿ ನಾವಿದ್ದ ಜಾಗದಲ್ಲೇ ಇರ್ತೀವಿ. ಎಲ್ಲರೂ ನಮ್ಮ ಹತ್ರ ಒಂದೇ ರೀತಿ ಬಿಹೇವ್ ಮಾಡ್ತಾ ಇರ್ತಾರೆ. ಮನೇಲಿ ಅಗೌರವ ಕೊಡ್ತಾ ಇದ್ರೆ ಆಫೀಸಲ್ಲೂ ಅಗೌರವವನ್ನು ಕೊಡ್ತಾ ಇರ್ತಾರೆ. ದುಡ್ಡು ಬಂದ್ರೂ ಕೈಯಲ್ಲಿ ನಿಲ್ತಾ ಇರಲ್ಲ. ಎಷ್ಟೋ ಸತಿ ಅದೇ ಸೇಮ್ ಸಿಚುಯೇಷನ್, ಸೇಮ್ ಪ್ಯಾಟ್ರನ್ ನನ್ನ ಲೈಫಲ್ಲಿ ರಿಪೀಟ್ ಆಗ್ತಾನೆ ಇದೆ. ಏನು ಬದಲಾವಣೆ ಆಗ್ತಾನೆ ಇಲ್ಲ. ಮೊದಲು ನನ್ನ ತಂದೆ ತಾಯಿ ಗೌರವ ಕೊಡ್ತಿರ್ಲಿಲ್ಲ. ಈಗ ನೋಡಿದ್ರೆ ನನ್ನ ಮಕ್ಕಳು ನನಗೆ ಗೌರವ ಕೊಡ್ತಾ ಇಲ್ಲ, ಆಫೀಸಲ್ಲಿ ಗೌರವ ಕೊಡ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ? ಏನು ನನ್ನ ಲೈಫಲ್ಲಿ ಚೇಂಜಸ್ಸೇ ಇಲ್ವಲ್ಲ ಅಂತ ಹೇಳಿದ್ರೆ, ನೋಡಿ, ಚೇಂಜಸ್ ಆರ್ ದ ರೂಲ್ಸ್ ಆಫ್ ನೇಚರ್ ಅಂತ ಹೇಳ್ತಾರೆ. ಬೆಳಗ್ಗೆ ನೋಡಿ, ಬೆಳಗ್ಗೆ ವಾತಾವರಣ ಬೇರೆ ತರ ಇರುತ್ತೆ. ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಬರ್ತಾನೆ, ಸಂಜೆ ಆದ್ರೆ ತಿರ್ಗಾ ತಂಪಾಗತ್ತೆ, ರಾತ್ರಿ ಆದ್ರೆ ನಮಗೆ ಶಕ್ತಿ ಕಮ್ಮಿ ಆಗುತ್ತೆ, ಮಲಗಬೇಕು ಅನ್ಸುತ್ತೆ. ವೆದರು ಹಾಗೆ ಅಲ್ವಾ? ಒಂದ್ಸತಿ ಮಳೆಗಾಲ ಇರುತ್ತೆ, ಒಂದ್ಸತಿ ಚಳಿಗಾಲ ಇರುತ್ತೆ, ಒಂದ್ಸತಿ ಬಿಸಿಲುಗಾಲ ಇರುತ್ತೆ. ಹೀಗೆ ವೆದರು ಕೂಡ ಸಮಯದಿಂದ ಸಮಯಕ್ಕೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಮನುಷ್ಯನ ಜೀವನನೂ ಹಾಗೆ. ನಮ್ಗೆ ಯಾವಾಗ ಒಂದೇ ತರ ಲೈಫ್ ಇರತ್ತೋ ನಾವು ಡಿಪ್ರೆಷನ್ ಹೋಗ್ಬಿಡ್ತೀವಿ. ನಮ್ಗೆ ಎಲ್ಲದರಲ್ಲೂ ಬದಲಾವಣೆ ಬೇಕು. ನಾವು ಹಾಕ್ತಕ್ಕಂತಹ ಬಟ್ಟೆಯಿಂದ ಹಿಡಿದು ನಾವಿರ್ತಕ್ಕಂತಹ ವ್ಯಕ್ತಿಗಳಾಗಿರಬಹುದು, ಅಥವಾ ನಾವು ಸಂಪರ್ಕ ಮಾಡತಕ್ಕಂಥ ಫ್ರೆಂಡ್ಸ್ ಆಗಿರಬಹುದು, ಎಲ್ಲರಲ್ಲೂ ವಿಭಿನ್ನತೆಯನ್ನ ನಾವು ಹುಡುಕ್ತಾ ಇರ್ತೀವಿ. ಆ ಬ್ಯೂಟಿನೇ ಹಾಗೆ ಅಲ್ವಾ? ನಾನಿದ್ದ ರೀತಿ ನೀವಿಲ್ಲ, ನಿಮ್ಮ ಅಣ್ಣ ಇದ್ದ ರೀತಿ ನೀವಿಲ್ಲ. ಕೆಲವು ಸತಿ ಟ್ವಿನ್ಸ್ ಆದ್ರೂ ಕೂಡ ಬೇರೆ ತರ ಬಿಹೇವಿಯರ್ ಇರುತ್ತೆ. ಐಡೆಂಟಿಕಲ್ ಪರ್ಸನಾಲಿಟಿ ಜೊತೆ ಇರ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಿರ್ಬೇಕಾದ್ರೆ ನಮ್ಮ ಜೀವನ ಒಂದೇ ತರ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ಕೆಲಸ ಮಾಡೋದು, ಹೀಗೆ ಆಟೋ ಪೈಲಟ್ ಮೋಡಲ್ ಹೋದ್ರೆ ನಾವ್ ಇರ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲಿಲ್ಲ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗ್ತಾ ಹೋಗುತ್ತೆ. ಆದ್ರೆ ಇದನ್ನ ಹೇಗೆ ಬದಲಾಯಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಾನು ಎಷ್ಟೊಂದು ಸಂಚಿಕೆಯಲ್ಲಿ ಮಾತಾಡಿದ್ದೀನಿ ಮೂಲಾಧಾರ ಚಕ್ರ ಅಂತ. ಏನಿದು ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ, ಇದು ನಿಮ್ಮ ಬೇಸ್ ಸ್ಪೈನ್ ಕೆಳಗಡೆ ಇರ್ತಕ್ಕಂತಹ ಚಕ್ರ. ಇದು ನಿಮ್ಮ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಗ್ರೋತ್, ಮನಿ ಹಾಗೂ ನಿಮ್ಮ ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಚಕ್ರ. ಯಾವಾಗ ಇದು ಬ್ಲಾಕ್ ಆಗ್ತಾ ಹೋಗುತ್ತೆ, ನಿಮಗೆ ಲೈಫಲ್ಲಿ ಉತ್ಸಾಹ ಇರಲ್ಲ, ಹಣ ಬಂದರೂ ಕೂಡ ನಿಲ್ತಾ ಇರಲ್ಲ, ಕೈಕಾಲು ನೋವು ಬರೋದಾಗಿರಬಹುದು, ಸುಸ್ತಾಗೋದಾಗಿರಬಹುದು, ನಿಮ್ಮ ಮನೇಲೆ ನೀವು ಇಲ್ಲದಿದ್ದ ಹಾಗೆ ಫೀಲ್ ಆಗ್ತಾ ಇರುತ್ತೆ. ನಿಮ್ಗೂ ನೋಡಿ, ಎಷ್ಟೋ ಸತಿ ನಾವು ಮ್ಯಾನಿಫೆಸ್ಟೇಷನ್ ಅನ್ನ ಟ್ರೈ ಮಾಡ್ತೀವಿ, ಎಲ್ಲವನ್ನು ಟ್ರೈ ಮಾಡ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ಯಾಕಪ್ಪ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಈಗ ನಾನೇನೋ ಒಂದು ಗಿಫ್ಟ್ ಕಳಿಸ್ತೀನಿ, ನೀವು ಮನೇಲಿದ್ರೆ ಅದನ್ನ ಪಿಕ್ ಮಾಡ್ಬೋದು. ಮನೇಲಿ ಇಲ್ಲಾಂದ್ರೆ ಯಾರಿಗೆ ಹೋಗುತ್ತೆ? ಸೆಂಡರಿಗೆ ಹೋಗ್ಬಿಡುತ್ತೆ ಅಲ್ವಾ? ಹಾಗೆ ಅದನ್ನ ತಗೋಬೇಕಾದ್ರೆ ನಮ್ ಜೊತೆಗೆ ನಮ್ಗೆ ಕನೆಕ್ಷನ್ ಇಂಪಾರ್ಟೆಂಟ್. ಆದ್ರೆ ಇದೆಲ್ಲವೂ ನಿಮ್ಮಿಂದಾನೇ ಶುರು ಆಗತ್ತೆ. ಹೌದು, ನೋಡಿ, ಎಷ್ಟೋ ಸತಿ ನಾವ್ ಅನ್ಕೋತೀವಿ, ನನಗೆ ಈ ಕೆಲಸ ಸಿಗ್ಲಿ, ಆಮೇಲೆ ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ತೀನಿ ಅಂತ. ಮತ್ತೆ ನಾನು ಇವತ್ತು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ, ನನಗೆ ಈ ಅವಳನ್ನ ಒಪ್ಕೊಂಡ್ರೆ ಅಥವಾ ಅವನನ್ನ ಒಪ್ಕೊಂಡ್ರೆ, ನಾನು ಅವ್ರನ್ನ ಮದ್ವೆ ಆದ್ರೆ, ಇವ್ರನ್ನ ಮದ್ವೆ ಆದ್ರೆ ಖುಷಿಯಾಗಿರ್ತೀನಿ ಅಂತ ಅನ್ಕೋತೀವಿ. ಪ್ರತಿ ಸತಿ ನಮ್ಮ ಹ್ಯಾಪಿನೆಸ್ ಅನ್ನ, ನಮ್ಮ ಜಾಯ್ ಅನ್ನ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಆದ್ರೆ ನಾಳೆ ನೋಡಿರೋರು ಯಾರಿದ್ದಾರೆ ಹೇಳಿ? ಯಾರು ಇಲ್ಲ ಅಲ್ವಾ? ನಮ್ಮ ಇವತ್ತು ಈ ಕ್ಷಣ ಮಾತ್ರ ಗ್ಯಾರಂಟಿ. ನೋಡಿ, ಎಲ್ಲವೂ ನಿಮ್ಮಿಂದಾನೇ ಶುರು ಆಗತ್ತೆ. ನೋಡಿ, ಅದಕ್ಕೆ ಸರ್ಕಲ್ ಅಂತ ಹೇಳ್ಬೇಕಾದ್ರೆ ರೌಂಡ್ ಹೇಗಿರುತ್ತೆ ಹೇಳಿ? ಎಲ್ಲವೂ ಇನ್ವರ್ಡ್, ನಮ್ಮಿಂದನೇ ಶುರು ಆಗ್ತಾ ಹೋಗುತ್ತೆ ಹೊರತು ಯಾರೋ ಬಂದು ನಮ್ಮನ್ನ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾರು ನಮ್ಮನ್ನ ದುಃಖ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಸೆಲ್ಫ್ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ಇವತ್ತೇ ಈ ಕ್ಷಣನೇ ನೀವು ನಿಮ್ಮ ಚಾರ್ಜ್ ಅನ್ನ ತಗೊಳ್ಳಿ. ಹೇಗೆ ಚಾರ್ಜ್ ತಗೊಳ್ಳೋದು ಅಂತ ಹೇಳಿದ್ರೆ, ನಿಮ್ಮ ಬಗ್ಗೆ ವ್ಯಾಲಿಡೇಟ್ ಮಾಡ್ತಾ ಹೋಗಿ. ನೋಡ್ರಿ, ನಾನ್ ನಿಮ್ಗೇನೋ ಕೆಟ್ಟದಾಗ ಮಾತಾಡ್ಬೋದು, ನಿಮ್ಮ ಫ್ರೆಂಡ್ಸ್ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು, ನಿಮ್ ತಂದೆ ತಾಯಿ ಕೆಟ್ಟದಾಗ ಮಾತಾಡ್ಬೋದು. ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ಐ ಆಮ್ ಹೆಲ್ಪ್ಲೆಸ್, ನಂಗೆ ಏನೂ ಮಾಡಕ್ ಆಗ್ತಲ್ಲ, ನನ್ನ ಕೈಲಿ ಏನೂ ಇಲ್ಲ ಅಂತ ಅನ್ಕೊಂಡ್ ನೋಡಿ. ಅದನ್ನೇ ಹೇಳ್ತಾ ಹೇಳ್ತಾ ಹೇಳ್ತಾ, ಹಾಡ್ತಾ ಹಾಡ್ತಾ ರಾಗ, ಅಳ್ತಾ ಅಳ್ತಾ ರೋಗ ಅಂತ. ನಿಮ್ ಬಗ್ಗೆನೇ ನೀವು ಕೆಟ್ಟದಾಗಿ ಯಾವಾಗ ಮಾತಾಡ್ಕೊಳಕ್ಕೆ ಶುರು ಮಾಡ್ತೀರಾ, ಅವತ್ತು ನೀವು ಬಿದ್ರಿ ಅಂತ. ನಿಮ್ಮನ್ನ ನೀವು ಒಂದು ಸೆಲೆಬ್ರಿಟಿ ತರ ನೋಡ್ರಿ, ಸೆಲೆಬ್ರೇಟ್ ಮಾಡ್ರಿ. ಯಾರೋ ಒಬ್ಬ ರಾಜಕೀಯ ವ್ಯಕ್ತಿ ಗೆದ್ರೆ ಅಷ್ಟು ಖುಷಿ ಪಡ್ತೀರಾ, ಯಾರೋ ಒಂದು ಮೂವಿ ರಿಲೀಸ್ ಆದ್ರೆ ಅಷ್ಟು ಖುಷಿ ಪಡ್ತೀರಾ, ಯಾರೋ ಒಬ್ರು ಕ್ರಿಕೆಟ್ ಆಡಿದ್ರೆ ಅಷ್ಟು ಖುಷಿ ಪಡ್ತೀರಾ. ಆದ್ರೆ ನಿಮ್ಮ ಗೆಲುವನ್ನ ನೀವು ಆಚರಿಸ್ತೀರಾ? ಇಲ್ಲ ಅಲ್ವಾ? ಯಾಕೆ ಹೀಗೆ ಮಾಡ್ತೀರಾ? ನಿಮ್ಮ ಫ್ರೆಂಡ್ಗೆ ಇದೇ ತರ ನೀವು ಮಾತಾಡ್ತೀರಾ? ಅದೆಲ್ಲ ಬಿಡಿ. ನಿಮ್ಮ ಮಗು ಜೊತೆ ನೀವು ಹೀಗೆಲ್ಲ ನಿಮ್ ಜೊತೆ ಮಾತಾಡ್ಕೊಂಡಾಗ ಮಾತಾಡ್ಕೋತೀರಾ? ಇಲ್ಲ. ಎಷ್ಟು ಕೆಟ್ಟದಾಗಿ ನಿಮ್ ಜೊತೆನೆ ನೀವು ಕ್ರಿಟಿಕ್ ಆಗಿ ಮಾತಾಡ್ಕೋತಾ ಇರ್ತೀರಾ, ಎಷ್ಟು ಕೆಟ್ಟದಾಗಿ ಆಲೋಚನೆಯನ್ನ ಮಾಡ್ಕೋತಾ ಇರ್ತೀರಾ. ಪ್ರಪಂಚ ನಿಮ್ಮನ್ನ ಕೆಟ್ಟದಾಗಿ ನೋಡೋದಿರ್ಲಿ, ನಿಮ್ ಜೊತೆ ನೀವು ಕೈಂಡ್ ಆಗಿರ್ರಿ. ನೋಡಿ, ನಿಮ್ ಜೊತೆ ನಿಮ್ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ, ಪ್ರಪಂಚದಲ್ಲಿ ಯಾರೇ ಏನೇ ಹೇಳಿ ನಿಮಗೆ ಕೇರೇ ಆಗಲ್ಲ. ಎಷ್ಟು ಪಾಸಿಟಿವ್ ಆಗಿರ್ತೀರಾ ಗೊತ್ತಾ?
ನೋಡಿ, ಎಲ್ಲದಕ್ಕೂ ಮ್ಯಾಗ್ನೆಟ್ ಏನಪ್ಪಾ ಅಂತ ಹೇಳಿದ್ರೆ ಸೆಲ್ಫ್ ಲವ್. ನಿಮ್ಮನ್ನ ನೀವು ಯಾವಾಗ ರೆಸ್ಪೆಕ್ಟ್ ಮಾಡ್ಕೋತೀರಾ, ಗೌರವ ಕೊಟ್ಕೋತೀರಾ. ಸೆಲ್ಫ್ ಲವ್ ಅಂತ ಹೇಳಿದ್ರೆ ಮೇಕಪ್ ಮಾಡೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ಅದಲ್ಲ. ನಿಮ್ಮ ಜೊತೆ ಯಾವಾಗ್ಲೂ ಸದಾ ಇರೋದು ಸೆಲ್ಫ್ ಲವ್ ಅಲ್ವಾ. ನಿಮ್ಮ ಮಗುವನ್ನ ಹೇಗೆ ನೋಡ್ಕೋತೀರಾ ಹಾಗೆ ನಿಮ್ಮನ್ನ ನೀವು ನೋಡ್ಕೋತಾ ಹೋಗಿ, ನಿಮ್ಮ ಎಮೋಷನ್ಸ್ ಅನ್ನ ನೋಡ್ಕೋತಾ ಹೋಗಿ, ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೋತಾ ಹೋಗಿ, ಎಲ್ಲರೂ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.